ಎರಡನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಅಭ್ಯರ್ಥಿಗಳು ನೀವು ನೋಡ್ತಾ ಇದ್ದೀರಿ, ಎಲ್ಲರೂ ಬ್ಯಾಗ್ಗಳನ್ನ ಇಡಲಿಕ್ಕೆ ಹೋಗ್ತಾ ಇದ್ದಾರೆ, ಹಾಗೆ ಹೋಗಿ ನಂಬರ್ಗಳನ್ನ ಹಚ್ತಾ ಇದ್ದಾರೆ. ಮಳೆ ಜೋರಾಗಿ ಮಳೆ ಬರೋದ್ರಿಂದ ಬೆಳಗ್ಗೆ 4 ಗಂಟೆಗೆ ಅಭ್ಯರ್ಥಿಗಳು ಅಲ್ಲಿ ಹೋಗಿ ಟೈಮಿಂಗ್ ಅಂದರೆ ಹಾಜರಾದರು. ಆದರೂ ಸಹಿತ ಬೆಳಗ್ಗೆ 4ರಿಂದ 6 ಗಂಟೆವರೆಗೆ ಭಾಳ ಜೋರಾಗಿ ಮಳೆ ಬರ್ತಾಯಿತ್ತು. ಆದರೂ ಮಳೆ ಗಾಳಿ ಅನ್ನೋದೇ ಅಭ್ಯರ್ಥಿಗಳು ಹುಮ್ಮಸ್ಸಿನಿಂದ ನಾನು ರನ್ನಿಂಗನ್ನು ಓಡಬೇಕು, ಅಗ್ನಿವೀರ ಆರ್ಮಿ ಸೆಲೆಕ್ಷನ್ ಆಗಬೇಕು ಅಂತ ಹೇಳಿಸಿಂದ ಭಾಳ ಹುಮ್ಮಸ್ಸಿನಿಂದ ಅಭ್ಯರ್ಥಿಗಳು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತಾ ಇದೆ. ನೀವು ನೋಡ್ಬೋದು ಬ್ಯಾಗ್ಗಳನ್ನ ಇಟ್ಟಿಟ್ಟು ಹೋಗ್ತಾ ಇದ್ದಾರೆ. ರಾಯಚೂರು ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ನೆಚ್ಚಿನ ಭಾವಿ ಅಗ್ನಿವೀರರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಸಹಿತ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ಮಳೆ ಐತೆ ಅಂದರೂ ಸಹಿತ ಯಾರೂ ಹಿಂಜರಿತಾ ಇಲ್ಲ. ಎಷ್ಟು ಜೋರಾಗಿ ಮಳೆಯಾಗಿದೆ ಆದರೂ ಹಿಂಜರಿತಾ ಇಲ್ಲ. ನೀವು ನೋಡ್ತಾ ಇದ್ರಿ ಎಲ್ಲರೂ ಇಲ್ಲಿಗ ಏನಪ್ಪ ಅಂದರೆ ಬ್ಯಾಗ್ಗಳನ್ನ ಇಟ್ಟಿಟ್ಟು ಬರ್ತಾಯಿದ್ದಾರೆ ಅಭ್ಯರ್ಥಿಗಳಿಗೆ. ಅವ್ರಿಗೆ ಕಮೆಂಟ್ ಮುಖಾಂತರ ನೀವು ಪ್ರೋತ್ಸಾಹ ಕೊಡಬೇಕು. ಅಭ್ಯರ್ಥಿಗಳಿಗೆ ನೀವು ಯಾವ ರೀತಿ ಕಮೆಂಟ್ಗಳನ್ನ ಮಾಡ್ತೀರಿ ಮಾಡಿರಿ, ಆ ಅಭ್ಯರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಎಷ್ಟು ಮಳೆ ಜೋರೈತೆ ಅಂದರೂ ಸಹಿತ ತಿರುಗಿ ಬರ್ತಾ ಇಲ್ಲ ಯಾರು. ಯಾಕಂದರೆ ಈಗಾಗಲೇ ಪರೀಕ್ಷೆಯನ್ನು ಬರೆದು ಪಾಸಾಗಿ ಫಿಸಿಕಲ್ಗೆ ಆಯ್ಕೆಯಾಗಿ ಅಲ್ಲಿ ಹೋಗಿ ನಿಂತಿದ್ದಾರೆ. ಅವ್ರಿಗೆ ಕಮೆಂಟ್ ಮುಖಾಂತರ ನಾವು ಏನು ಮಾಡಬೇಕು ಅಂದ್ರೆ ಅಭಿನಂದನೆ ಕಳಿಸ್ಬೇಕು. ಯಾಕಂದರೆ ನಮ್ಮ ಭಾರತ ದೇಶವನ್ನು ಕಾಯಲಿಕ್ಕೆ ಹೊರಟಕ್ಕಂಥ ಭಾವಿ ಅಗ್ನಿವೀರರವರು. ಯಾಕಂದರೆ ಅವರಿಗೆ ನಾವು ಪ್ರೋತ್ಸಾಹ ಮತ್ತು ಹುಮ್ಮಸ್ಸನ್ನು ಕೊಡಬೇಕು. ಯಾಕಂದರೆ ನಾವು ಆರಾಮಾಗಿದ್ದೀವಿ, ಶಾಂತ ರೀತಿಯಿಂದ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂದ್ರೆ ನಮ್ಮ ಸೈನಿಕರು. ನೋಡಿರಿ, ಫಸ್ಟ್ ರೌಂಡ್ ಸ್ಟಾರ್ಟ್ ಆಯಿತು, ನಾವು ಟೈಮನ್ನು ಹಚ್ಚಿದ್ವಿ. ಅಭ್ಯರ್ಥಿಗಳು ನೀವು ಗಮನಿಸ್ತಾ ಇದ್ರಿ, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ನೋಡಿರಿ ಬಂದರು. ನಿಮ್ಗೆ ಕಾಣಿಸ್ತಾ ಇದ್ದಾರೆ, ಈಗ ಬಂದರು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವತ್ತೇನಪ್ಪ ಅಂದ್ರೆ ಒಟ್ಟು 860 ಅಭ್ಯರ್ಥಿಗಳು ಇವತ್ತಿನ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೋಡೋಣ ಒಟ್ಟು ಎಷ್ಟು ಬ್ಯಾಚ್ ಆಗ್ತವೆ ಆಮೇಲೆ ಗೊತ್ತಾಗ್ತದೆ, ಇನ್ನೂ ಈಗ ಗೊತ್ತಾಗೋದಿಲ್ಲ. ಇಲ್ಲಿ ನೋಡ್ಬೋದು ಇವತ್ತೇನಪ್ಪ ಅಂದರೆ ಕೊಪ್ಪಳ ಜಿಲ್ಲೆಯಿಂದ 83 ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಿಂದ 251 ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಿಂದ 445 ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಿಂದ 81 ಅಭ್ಯರ್ಥಿಗಳು, ಒಟ್ಟು 860 ಅಭ್ಯರ್ಥಿಗಳು ಇವತ್ತಿನ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನೋಡಬೇಕು, ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಇವೆಲ್ಲರೂ ಗುಂಪು ಕಟ್ಟಿಕೊಂಡು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಿಜವಾಗಲೂ ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಯುವಕರು ಯಾವ ರೀತಿ ಇದ್ದಾರಪ್ಪ ಅಂದ್ರೆ ಏನು ಬೇಕಾದಾಗಲಿ ಆದರೆ ನಾನು ಇಂಡಿಯನ್ ಆರ್ಮಿಯನ್ನು ಸೇರ್ತೀನಿ ಅಂತಕ್ಕಂಥ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಈಗಾಗಲೇ ನಾವು ನೋಡಿದ್ರೆ ಒಟ್ಟು 12,307 ಜನ ರಾಯಚೂರು ರ್ಯಾಲಿಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇವತ್ತಿಂದ ಏನಪ್ಪ ಅಂದ್ರೆ ಜನರಲ್ ಡ್ಯೂಟಿ ಅಭ್ಯರ್ಥಿಗಳು, ಇವತ್ತು ರನ್ನಿಂಗನ್ನು ಮಾಡ್ತಕ್ಕಂಥ ಅಭ್ಯರ್ಥಿಗಳು ಜನರಲ್ ಡ್ಯೂಟಿ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಟೆಕ್ನಿಕಲ್ ಹುದ್ದೆಗಳು ಯಾವಾಗದಪ್ಪ ಅಂದರೆ 21 ಆಗಸ್ಟ್ 2025ರಿಂದ ಆಲ್ ಡಿಸ್ಟಿಕ್ 900 ಅಭ್ಯರ್ಥಿಗಳು ಟೆಕ್ನಿಕಲ್ ಹುದ್ದೆಗಳಿಗೆ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ 22 ಆಗಸ್ಟ್ 2025ಕ್ಕೆ ಏನಪ್ಪ ಅಂದರೆ ಅಲ್ಲಿಯೂ ಟೆಕ್ನಿಕಲ್ 528 ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಕ್ಲರ್ಕ್ ಮತ್ತು SKT 183 ಅಭ್ಯರ್ಥಿಗಳು, ಅದೇ ರೀತಿಯಾಗಿ 10th ಮೇಲೆ ಟ್ರೇಡ್ಮನ್ ಹುದ್ದೆಗಳು 59 ಅಭ್ಯರ್ಥಿಗಳು, ಅದೇ ರೀತಿಯಾಗಿ 8th ಮೇಲೆ ಟ್ರೇಡ್ಮನ್ ಹುದ್ದೆಗಳಿಗೆ ಅಂದರೆ 111 ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅದು 22 ಆಗಸ್ಟ್ 2025ರಂದು ನೋಡ್ಬೋದು. ಈಗಾಗಲೇ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ಭಾಗವಹಿಸಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎರಡನೇ ರೌಂಡು ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳಿಗೆ ಮಳೆ ಗಾಳಿ ಅನ್ನೋದೇ ರ್ಯಾಲಿಯಲ್ಲಿ ಭಾಗವಹಿಸಿ ಇಂಡಿಯನ್ ಆರ್ಮಿಯನ್ನು ಸೇರಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳಿಗೆ ನಾವು ಕಮೆಂಟ್ ಮುಖಾಂತರ ನಾವು ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿಯಾಗಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ಗಳನ್ನ ಮಾಡ್ತಾಯಿರಿ ಅಭ್ಯರ್ಥಿಗಳಿಗೆ. ಹೀಗೆ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡಬೇಕಾದ್ರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ರಾಯಚೂರು ರ್ಯಾಲಿಯಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ವಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಮಂಗಳೂರು ERO ಮತ್ತು ಬೆಂಗಳೂರು EROದ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಊಟ, ವಸತಿ ಫೀಸು, ಯೂನಿಫಾರ್ಮ್ ಫೀಸು ಮಾತ್ರ ಇರ್ತದೆ. 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಅಭ್ಯರ್ಥಿಗಳು ಗಮನಿಸ್ಬೋದು. ಮಂಗಳೂರು ERO ಮತ್ತು ಬೆಂಗಳೂರು EROದ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ಬೋದು. ಅದೇ ರೀತಿಯಾಗಿ ಸದ್ಯ ಪ್ರೆಸೆಂಟ್ ಏನಪ್ಪ ಅಂದರೆ SSC GD ಮತ್ತು SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಸಿವಿಲ್ ಪೊಲೀಸ, DR, KSRP, KSISF, CR ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ನೀಡಿ ಪುರುಷ ಹಾಗೂ ಮಹಿಳೆಯರಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ.
ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೀವಿ ಅಭ್ಯರ್ಥಿಗಳು. ಈಗಾಗಲೇ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಡೀತಾ ಇದೆ. ಹಾಗೆ ಅಭ್ಯರ್ಥಿಗಳೇ, ರಾಯಚೂರಿನಲ್ಲಿ ನಡೆಯತಕ್ಕಂಥ ರ್ಯಾಲಿಯಲ್ಲಿ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ನಾವು ಭಾಳಷ್ಟು ವಿದ್ಯಾರ್ಥಿಗಳು ಸರ್ ನಮ್ಮ ಹೆಸರನ್ನು ಹೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಪೂರ ಫೈನಲ್ ಆಗುತ್ತಾನ ನಮ್ಮ ಹೆಸರನ್ನು, ನಮ್ಮ ವಿಡಿಯೋನ, ಫೋಟೋಗಳನ್ನ ತೋರಿಸ್ಬೇಡ್ರಿ. ಫೈನಲ್ ಆದಮೇಲೆ ಒಮ್ಮೆ ನಮ್ಮ ಹೆಸರನ್ನು ನಿಮ್ಮ ಸಂಸ್ಥೆಯಲ್ಲಿ ನಾವು ಸತ್ಕಾರ ಮಾಡಿಕೊಳ್ತೀವಿ ಅಂತೇಳಿ ಭಾಳಷ್ಟು ಜನ ಅಭ್ಯರ್ಥಿಗಳು ಅಂತ ಇದ್ದಾರೆ. ಆದ್ದರಿಂದ ಅಭ್ಯರ್ಥಿಗಳ ಮನಸ್ಸಿಗೆ ಬೇಜಾರಾಗ್ಬಾರ್ದು. ಯಾಕಂದರೆ ಈಗ ಹೇಳಿ ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ ಬರಲಿಲ್ಲ ಅಂದರೆ ಅವ್ರ ಮನಸ್ಸಿಗೆ ಬೇಜಾರಾಗ್ತದೆ. ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಹೆಸರನ್ನು ನಾವು ಸೂಚನೆ ಮಾಡ್ತಾಯಿಲ್ಲ. ಪ್ರತಿಯೊಂದು ಬ್ಯಾಚ್ನಲ್ಲಿ ನಮ್ಮ ಸಂಸ್ಥೆ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಆ ಗ್ರೂಪ್ನಲ್ಲಿ ಸಹಿತ ಆಯ್ಕೆ ಆಗ್ತಾಯಿದ್ದಾರೆ. ಇದು ಹೆಮ್ಮೆಯ ವಿಚಾರ. ಅಷ್ಟೇ ಅಲ್ಲದೆ ಈಗೇನು ರ್ಯಾಲಿ ನಡೆದಿದೆ, ಈ ರ್ಯಾಲಿಯಲ್ಲಿ ಬೆಳಗಾವಿ ERಗೆ ಸಂಬಂಧಪಟ್ಟಂಥ ರ್ಯಾಲಿ, ಇದನ್ನು ನೀವು ಗಮನಿಸ್ತಾ ಇದ್ದರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ಒಟ್ಟು ಏನಪ್ಪ ಅಂದರೆ ಟೋಟಲಾಗಿ 24 ಆಗಸ್ಟ್ 2025ರವರೆಗೆ ಮೆಡಿಕಲ್ ಹಿಡ್ಕೊಂಡು ಪ್ಯಾರಾ ಸೆಲೆಕ್ಷನ್ ಹಿಡ್ಕೊಂಡು ಅಲ್ಲಿ ನಡೀತಾ ಇದೆ ರ್ಯಾಲಿಗಳು ರಾಯಚೂರಿನಲ್ಲಿ ನೋಡ್ಬೋದು. ಅಭ್ಯರ್ಥಿಗಳು ಗಮನಿಸ್ಬೋದು. ನೆಕ್ಸ್ಟ್ ಬೆಂಗಳೂರು ER ಮತ್ತು ಮಂಗಳೂರು ERಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಯಲ್ಲಿ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೆ ಬೇಗನೆ ಅವರಿಗೆ ಮಾಹಿತಿಯನ್ನು ತಿಳಿಸಿ. ಪ್ರತಿನಿತ್ಯ ಆರ್ಮಿ ರ್ಯಾಲಿಯಲ್ಲಿ ಯಾವ ರೀತಿ ಫಿಸಿಕಲ್ ಸೆಲೆಕ್ಷನ್ ಮಾಡ್ತಾರೆ, ಅದೇ ರೀತಿಯಾಗಿಯೇ ನಮ್ಮ ಸಂಸ್ಥೆಯಲ್ಲಿ ಸಹಿತ ಪ್ರತಿನಿತ್ಯ ರನ್ನಿಂಗ್ ಆಗಿರ್ಬೋದು, ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಫ್ಲೋಪ್ಸ್ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಸಹಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಭ್ಯರ್ಥಿಗಳು ಈಗಾಗಲೇ ನಿಮಗೆಲ್ಲ ಗೊತ್ತು, ನಮ್ಮ ಸಂಸ್ಥೆ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಮುನ್ನಡೀತಾ ಇದೆ. ನೋಡ್ಬೋದು ಅಭ್ಯರ್ಥಿಗಳೇ, ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ನೋಡೋಣ ಎಷ್ಟೆಷ್ಟು ಜನ ಆಯ್ಕೆ ಆಗ್ತಾರೆ. ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಲಾಸ್ಟಿಗೆ ಏನಪ್ಪ ಅಂದರೆ ಇಲ್ಲಿ ಬಾಕ್ಸ್ನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಎಷ್ಟು ಜನ ಒಳಗಡೆ ಬರ್ತಾರೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.